ನಮಸ್ಕಾರ. ನೋಡಿ, ಮಕ್ಕಳನ್ನ ಬಾಲಾಪರಾಧಗಳಿಗೆ ಬಳಸ್ಕೊಳ್ಳೋದು ತಪ್ಪು. ಅಂಥವರ ವಿರುದ್ಧ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಆದರೆ ಒಂದು ವಿಚಾರ ಈಗ ಬೆಳಕಿಗೆ ಬಂದಿದೆ. ಬಾಲಾಪರಾಧಗಳಲ್ಲಿ ಬೆಂಗಳೂರಿನಲ್ಲೇ ದೇಶದಲ್ಲೇ 2ನೇ ಸ್ಥಾನ. ನೋಡಿ, ಬೆಂಗಳೂರು ದೇಶದಲ್ಲೇ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಒಂದೇ ವರ್ಷದಲ್ಲಿ 133% ಹೆಚ್ಚಳ ಆಗಿರೋದು. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋಗಳ ಪ್ರಕಾರ ದೇಶದಲ್ಲಿ ಅತಿ ಹೆಚ್ಚು ಬಾಲಾಪರಾಧ ನಡೆಯುವಂತಹ ನಗರದಲ್ಲಿ 2ನೇ ಸ್ಥಾನದಲ್ಲಿ ಬೆಂಗಳೂರಿದೆ. ನೋಡಿ, 2023ರಲ್ಲಿ 427 ಪ್ರಕರಣಗಳು ದಾಖಲಾಗಿದ್ದು, ಅದಕ್ಕಿಂತ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 133% ಹೆಚ್ಚಳ ಆಗಿರೋದು. ಅಂದರೆ ಶಾಲೆ ಬಿಡೋದು ಅಥವಾ ಕೌಟುಂಬಿಕ ಅಸ್ಥಿರತೆ, ಈ ಮಾಧ್ಯಮದ ಪ್ರಭಾವ ಇರಬಹುದು, ಅದರ ಜೊತೆಗೆ ಸಾಮಾಜಿಕ ಒತ್ತಡಗಳು, ಇದೆಲ್ಲವೂ ಕೂಡ ಬಾಲಾಪರಾಧ ಹೆಚ್ಚಳವಾಗೋದಕ್ಕೆ ಕಾರಣ ಅನ್ನುವಂತಹ ಸ್ಫೋಟಕ ಅಂಶಗಳು ಬೆಳಕಿಗೆ ಬಂದಿರೋದು. 2023ರಲ್ಲಿ 427 ಬಾಲಾಪರಾಧಗಳ ಪ್ರಕರಣ ವರದಿಯಾಗಿತ್ತು. 2022ರಲ್ಲಿ 200 ಮತ್ತು 2021ರಲ್ಲಿ 177 ಪ್ರಕರಣ ದಾಖಲಾಗಿತ್ತು. ಅದಾದ ನಂತರ ಏಕಾಏಕಿ ಈ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗಿದೆ. 2023ರಲ್ಲಿ 523 ಪ್ರಕರಣ ದಾಖಲಿಸಿದೆ. ಅದರಲ್ಲಿ ಚೆನ್ನೈ 1ನೇ ಸ್ಥಾನದಲ್ಲಿದ್ದರೆ ದೇಶದಲ್ಲಿ 2ನೇ ಸ್ಥಾನದಲ್ಲಿರುವುದು ನಮ್ಮ ಬೆಂಗಳೂರು. ಹಾಗಾಗಿ ಏನು ಕಾರಣ ಈ ಬಾಲಾಪರಾಧಕ್ಕೆ ಅಂತ ಹೇಳಿದ್ರೆ, ಅಪರಾಧದ ವೈಭವೀಕರಣ, ರೌಡಿಸಮ್ನಿಂದ ಬೇಗನೆ ಫೇಮಸ್ ಆಗಿಬಿಡ್ತೀವಿ ಅಂತ ಹೇಳಿ ಬರ್ತಾ ಇರೋದು, ಇದೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ. ಹಾಗಾಗಿ ಕೌಟುಂಬಿಕ ಅಸ್ಥಿರತೆ ಇರಬಹುದು, ಕಡಿಮೆ ಆದಾಯದ ಹಿನ್ನೆಲೆ ಇರಬಹುದು, ನಿರುದ್ಯೋಗ, ಇದೆಲ್ಲವೂ ಕೂಡ ಬಾಲಾಪರಾಧಕ್ಕೆ ಕಾರಣ ಆಗಿದೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಸರ್ಕಾರ ಕಡಿವಾಣ ಹಾಕಬೇಕಾಗತ್ತೆ. ಅಂದರೆ ಯಾರು ಈ ರೀತಿ ಮಾಡ್ತಾರೋ ಅಂಥವರ ವಿರುದ್ಧ, ಮಕ್ಕಳನ್ನು ಬಾಲಾಪರಾಧಗಳಿಗೆ ದೂಡ್ತಾರೋ ಮತ್ತು ಆ ಮಕ್ಕಳು ಯಾರು ಮಾಡ್ತಾರೋ ಅಂಥವರಿಗೆ ಸರಿಯಾದಂಥ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಗಬೇಕಾಗತ್ತೆ. ಅದರ ಜೊತೆಗೆ ಕರೆಕ್ಟಾಗಿ ಗೈಡ್ ಮಾಡುವಂಥದ್ದು ಕೂಡ ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ.